ಗ್ಯಾಸ್ ಸಂಕಷ್ಟದ ನಡುವೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ ದೂರದ ಹಾರ್ಮುಜ್ ಜಲಮಾರ್ಗದಿಂದ ಈಗ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತವನ್ನ ತಲುಪ್ತಾ ಇದೆ ಈ ಶಿವಾಲಿಕ್. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಬರ್ತಾ ಇದೆ. 45,000 ಟನ್ ಎಲ್ಪಿಜಿಯೊಂದಿಗೆ ಶಿವಾಲಿಕ್ ಬರ್ತಾ ಇರೋದು. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇದೆ. ಕತಾರ್ನಿಂದ ಎಲ್ಪಿಜಿ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಶಿವಾಲಿಕ್ ಬರ್ತಾ ಇರುವಂತದ್ದು. ಮುಂದ್ರಾ ಪೋರ್ಟ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ನೌಕಾಪಡೆಯ ಬೆಂಗಾವಲು 1200 ಕಿಲೋಮೀಟರ್ ದೂರದಿಂದ 500ರಿಂದ 550 ನಾಟಿಕಲ್ ಮೈಲ್ ದೂರದಿಂದ ಆಗಮಿಸ್ತಾ ಇರುವಂತದ್ದು ಶಿವಾಲಿಕ್. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 46,000 ಟನ್ ಎಲ್ಪಿಜಿಯೊಂದಿಗೆ ಬರ್ತಾ ಇರುವಂತದ್ದು ಈ ಶಿವಾಲಿಕ್. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇರೋದು. ಕತಾರ್ನಿಂದ ಎಲ್ಪಿಜಿ ಹೊತ್ತು ತರ್ತಾ ಇರುವಂತದ್ದು ಈ ಶಿವಾಲಿಕ್. ಸಂಜೆ 5 ಗಂಟೆ ಹೊತ್ತಿಗೆ ಮುಂದ್ರಾ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಗ್ಯಾಸ್ ಸಂಕಷ್ಟದ ನಡುವೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ ದೂರದ ಹಾರ್ಮುಜ್ ಜಲಮಾರ್ಗದಿಂದ ಈಗ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತವನ್ನ ತಲುಪ್ತಾ ಇದೆ ಈ ಶಿವಾಲಿಕ್. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಬರ್ತಾ ಇದೆ. 45,000 ಟನ್ ಎಲ್ಪಿಜಿಯೊಂದಿಗೆ ಶಿವಾಲಿಕ್ ಬರ್ತಾ ಇರೋದು. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇದೆ. ಕತಾರ್ನಿಂದ ಎಲ್ಪಿಜಿ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಶಿವಾಲಿಕ್ ಬರ್ತಾ ಇರುವಂತದ್ದು. ಮುಂದ್ರಾ ಪೋರ್ಟ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ನೌಕಾಪಡೆಯ ಬೆಂಗಾವಲು 1200 ಕಿಲೋಮೀಟರ್ ದೂರದಿಂದ 500ರಿಂದ 550 ನಾಟಿಕಲ್ ಮೈಲ್ ದೂರದಿಂದ ಆಗಮಿಸ್ತಾ ಇರುವಂತದ್ದು ಶಿವಾಲಿಕ್. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 46,000 ಟನ್ ಎಲ್ಪಿಜಿಯೊಂದಿಗೆ ಬರ್ತಾ ಇರುವಂತದ್ದು ಈ ಶಿವಾಲಿಕ್. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇರೋದು. ಕತಾರ್ನಿಂದ ಎಲ್ಪಿಜಿ ಹೊತ್ತು ತರ್ತಾ ಇರುವಂತದ್ದು ಈ ಶಿವಾಲಿಕ್. ಸಂಜೆ 5 ಗಂಟೆ ಹೊತ್ತಿಗೆ ಮುಂದ್ರಾ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಗ್ಯಾಸ್ ಸಂಕಷ್ಟದ ನಡುವೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ ದೂರದ ಹಾರ್ಮುಜ್ ಜಲಮಾರ್ಗದಿಂದ ಈಗ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತವನ್ನ ತಲುಪ್ತಾ ಇದೆ ಈ ಶಿವಾಲಿಕ್. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಬರ್ತಾ ಇದೆ. 45,000 ಟನ್ ಎಲ್ಪಿಜಿಯೊಂದಿಗೆ ಶಿವಾಲಿಕ್ ಬರ್ತಾ ಇರೋದು. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇದೆ. ಕತಾರ್ನಿಂದ ಎಲ್ಪಿಜಿ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಶಿವಾಲಿಕ್ ಬರ್ತಾ ಇರುವಂತದ್ದು. ಮುಂದ್ರಾ ಪೋರ್ಟ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ನೌಕಾಪಡೆಯ ಬೆಂಗಾವಲು 1200 ಕಿಲೋಮೀಟರ್ ದೂರದಿಂದ 500ರಿಂದ 550 ನಾಟಿಕಲ್ ಮೈಲ್ ದೂರದಿಂದ ಆಗಮಿಸ್ತಾ ಇರುವಂತದ್ದು ಶಿವಾಲಿಕ್. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 46,000 ಟನ್ ಎಲ್ಪಿಜಿಯೊಂದಿಗೆ ಬರ್ತಾ ಇರುವಂತದ್ದು ಈ ಶಿವಾಲಿಕ್. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇರೋದು. ಕತಾರ್ನಿಂದ ಎಲ್ಪಿಜಿ ಹೊತ್ತು ತರ್ತಾ ಇರುವಂತದ್ದು ಈ ಶಿವಾಲಿಕ್. ಸಂಜೆ 5 ಗಂಟೆ ಹೊತ್ತಿಗೆ ಮುಂದ್ರಾ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಗ್ಯಾಸ್ ಸಂಕಷ್ಟದ ನಡುವೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ ದೂರದ ಹಾರ್ಮುಜ್ ಜಲಮಾರ್ಗದಿಂದ ಈಗ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತವನ್ನ ತಲುಪ್ತಾ ಇದೆ ಈ ಶಿವಾಲಿಕ್. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಬರ್ತಾ ಇದೆ. 45,000 ಟನ್ ಎಲ್ಪಿಜಿಯೊಂದಿಗೆ ಶಿವಾಲಿಕ್ ಬರ್ತಾ ಇರೋದು.
ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇದೆ. ಕತಾರ್ನಿಂದ ಎಲ್ಪಿಜಿ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಿವಾಲಿಕ್ ಬರ್ತಾ ಇರುವಂತದ್ದು ಮುಂದ್ರಾ ಪೋರ್ಟ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ನೌಕಾಪಡೆಯ ಬೆಂಗಾವಲು 1200 ಕಿಲೋಮೀಟರ್ ದೂರದಿಂದ 500ರಿಂದ 550 ನಾಟಿಕಲ್ ಮೈಲ್ ದೂರದಿಂದ ಆಗಮಿಸ್ತಾ ಇರುವಂತದ್ದು ಶಿವಾಲಿಕ್. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 46,000 ಟನ್ ಎಲ್ಪಿಜಿಯೊಂದಿಗೆ ಬರ್ತಾ ಇರುವಂತದ್ದು ಈ ಶಿವಾಲಿಕ್. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇರೋದು. ಕತಾರ್ನಿಂದ ಎಲ್ಪಿಜಿ ಹೊತ್ತು ತರ್ತಾ ಇರುವಂತದ್ದು ಈ ಶಿವಾಲಿಕ್. ಸಂಜೆ 5 ಗಂಟೆ ಹೊತ್ತಿಗೆ ಮುಂದ್ರಾ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಗ್ಯಾಸ್ ಸಂಕಷ್ಟದ ನಡುವೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ, ದೂರದ ಹಾರ್ಮುಜ್ ಜಲಮಾರ್ಗದಿಂದ ಈಗ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತವನ್ನ ತಲುಪ್ತಾ ಇದೆ ಈ ಶಿವಾಲಿಕ್. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಬರ್ತಾ ಇದೆ. 45,000 ಟನ್ ಎಲ್ಪಿಜಿಯೊಂದಿಗೆ ಶಿವಾಲಿಕ್ ಬರ್ತಾ ಇರೋದು. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇದೆ. ಕತಾರ್ನಿಂದ ಎಲ್ಪಿಜಿ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಿವಾಲಿಕ್ ಬರ್ತಾ ಇರುವಂತದ್ದು ಮುಂದ್ರಾ ಪೋರ್ಟ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ನೌಕಾಪಡೆಯ ಬೆಂಗಾವಲು 1200 ಕಿಲೋಮೀಟರ್ ದೂರದಿಂದ 500ರಿಂದ 550 ನಾಟಿಕಲ್ ಮೈಲ್ ದೂರದಿಂದ ಆಗಮಿಸ್ತಾ ಇರುವಂತದ್ದು ಶಿವಾಲಿಕ್. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 46,000 ಟನ್ ಎಲ್ಪಿಜಿಯೊಂದಿಗೆ ಬರ್ತಾ ಇರುವಂತದ್ದು ಈ ಶಿವಾಲಿಕ್. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇರೋದು. ಕತಾರ್ನಿಂದ ಎಲ್ಪಿಜಿ ಹೊತ್ತು ತರ್ತಾ ಇರುವಂತದ್ದು ಈ ಶಿವಾಲಿಕ್. ಸಂಜೆ 5 ಗಂಟೆ ಹೊತ್ತಿಗೆ ಮುಂದ್ರಾ ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಗ್ಯಾಸ್ ಸಂಕಷ್ಟದ ನಡುವೆ ಒಂದು ಸಮಾಧಾನದ ವಿಚಾರ ಏನಂತಂದ್ರೆ, ದೂರದ ಹಾರ್ಮುಜ್ ಜಲಮಾರ್ಗದಿಂದ ಈಗ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಪೋರ್ಟ್ಗೆ ಬಂದು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತವನ್ನ ತಲುಪ್ತಾ ಇದೆ ಈ ಶಿವಾಲಿಕ್. ಗುಜರಾತ್ನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಬರ್ತಾ ಇದೆ. 45,000 ಟನ್ ಎಲ್ಪಿಜಿಯೊಂದಿಗೆ ಶಿವಾಲಿಕ್ ಬರ್ತಾ ಇರೋದು. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇದೆ. ಕತಾರ್ನಿಂದ ಎಲ್ಪಿಜಿ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಿವಾಲಿಕ್ ಬರ್ತಾ ಇರುವಂತದ್ದು ಮುಂದ್ರಾ ಪೋರ್ಟ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ನೌಕಾಪಡೆಯ ಬೆಂಗಾವಲು 1200 ಕಿಲೋಮೀಟರ್ ದೂರದಿಂದ 500ರಿಂದ 550 ನಾಟಿಕಲ್ ಮೈಲ್ ದೂರದಿಂದ ಆಗಮಿಸ್ತಾ ಇರುವಂತದ್ದು ಶಿವಾಲಿಕ್. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 46,000 ಟನ್ ಎಲ್ಪಿಜಿಯೊಂದಿಗೆ ಬರ್ತಾ ಇರುವಂತದ್ದು ಈ ಶಿವಾಲಿಕ್. ಭಾರತದ ಎಲ್ಪಿಜಿ ಟ್ಯಾಂಕರ್ಗೆ ನೌಕಾಪಡೆಯ ಬೆಂಗಾವಲು ಕೂಡ ಇರೋದು. ಕತಾರ್ನಿಂದ ಎಲ್ಪಿಜಿ ಹೊತ್ತು ತರ್ತಾ ಇರುವಂತದ್ದು ಈ ಶಿವಾಲಿಕ್. ಸಂಜೆ 5 ಗಂಟೆ ಹೊತ್ತಿಗೆ ಮುಂದ್ರಾ ಬಂದರನ್ನ ತಲುಪುವ ನಿರೀಕ್ಷೆ ಇದೆ.